ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುವ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ವೈದ್ಯರಿಂದ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದೆ. ರಾತ್ರಿ ಮೆದುಳು ಪಾರ್ಶ್ವವಾಯು ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಂತಹ ರೋಗಿಯೊಬ್ಬರನ್ನ ಆಸ್ಪತ್ರೆಯಲ್ಲಿ 2 ಗಂಟೆಗೂ ಅಧಿಕ ಕಾಲ ಕಾಯಿಸಿದ ಆರೋಪ ಕೇಳಿ ಬಂದಿದೆ. 55 ವರ್ಷದ ವೃದ್ಧೆ ಚಂದ್ರಮ್ಮರನ್ನ ನಿನ್ನೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಗೋನಾಳ ಗ್ರಾಮದಿಂದ ಕರೆದುಕೊಂಡು ಬರಲಾಗಿತ್ತು. ನಿನ್ನೆ ಸಂಜೆ ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗಿತ್ತಾದರೂ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾಗೆ ದಾಖಲಿಸೋಕೆ ವೈದ್ಯರು ಹೇಳಿದ್ದಾರೆ. ಹೀಗಾಗಿ ತಡರಾತ್ರಿ ವಿಕ್ಟೋರಿಯಾಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆಕ್ಸಿಜನ್ ಬೆಡ್ಗಳಿಲ್ಲ ಅಂತ ಚಂದ್ರಮ್ಮರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ. ಬಳಿಕ ಚಂದ್ರಮ್ಮರ ಆರೋಗ್ಯದ ಬಗ್ಗೆ ಕುಟುಂಬದವರು ಪ್ರಶ್ನೆ ಮಾಡಿದಾಗ ಬೇಜವಾಬ್ದಾರಿತನವನ್ನು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಚಾರ ತಿಳಿದು ಮಾಧ್ಯಮದವರು ಬರ್ತಾ ಇದ್ದ ಹಾಗೆ ತಕ್ಷಣ ಆಕ್ಸಿಜನ್ ಬೆಡ್ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮದವರು ತುರ್ತು ಚಿಕಿತ್ಸಾ ಘಟಕದ ವೈದ್ಯಾಧಿಕಾರಿ ನಳಿನಿ ಅವರನ್ನ ಪ್ರಶ್ನೆ ಮಾಡಿದಾಗ ಕ್ಯಾಮೆರಾ ಮುಚ್ಚೋಕೆ ಮುಂದಾಗಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಕೆಲ ಕಾಲ ವಾಗ್ವಾದ ಕೇಳಿದ ಘಟನೆ ಕೂಡ ನಡೆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರ ನಮ್ಮ ಪ್ರತಿನಿಧಿ ಗೌತಮ್. ಇಲ್ಲಿ ನಿಜಕ್ಕೂ ಏನ್ ನಡೆದಿದೆ ಆಸ್ಪತ್ರೆಯಲ್ಲಿ ನಿನ್ನೆ? ಅಮರ್ ಪ್ರಸಾದ್, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪದೇ ಪದೇ ವೈದ್ಯರ ಮೇಲೆ ನಿರ್ಲಕ್ಷ್ಯ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದೇ ರೀತಿ ನಿನ್ನೆ ರಾತ್ರಿಯೂ ಕೂಡ ರೋಗಿಗಳ ಮೇಲೆ ನಿರ್ಲಕ್ಷ್ಯ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಂದ ಇದೇ ರೀತಿ ಮತ್ತೊಮ್ಮೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ರೋಗಿಯನ್ನ ಸುಮಾರು 1 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಳ್ಳಿಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಏನಿದೆ, ಹೊಸಕೋಟೆಯ ಗೋನಾಳ ಗ್ರಾಮದಿಂದ ಬಂದಿದಂತಹ ವೃದ್ಧೆ ಚಂದ್ರಮ್ಮಳಿಗೆ ಮೆದುಳು ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ನಿನ್ನೆ ಸಂಜೆ ಏನಿದೆ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಅದಾದ ನಂತರ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ನಿಮ್ಹಾನ್ಸ್ ವೈದ್ಯರು ಸೂಚನೆಯನ್ನ ನೀಡ್ತಾರೆ. ಇವರ ಸೂಚನೆ ಮೇರೆಗೆ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡ್ ಬಂದಂತಹ ಅವರ ಕುಟುಂಬದವರೆಂದರೆ ರಾತ್ರಿ 1 ಗಂಟೆ ಸುಮಾರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿರ್ತಾರೆ. ಈ ಸಮಯದಲ್ಲಿ ಆ ನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕು, ಅಡ್ಮಿಟ್ ಮಾಡಬೇಕು ಎನ್ನುವಂತಹ ವಿಚಾರದಲ್ಲಿ ಸುಮಾರು 2 ಗಂಟೆಗಳ ಕಾಲ ಸತಾಯಿಸುವಂತಹ ಕೆಲಸ ಮಾಡಿದ್ದಾರೆ. ಬೆಡ್ಗಳು ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿ 2 ಗಂಟೆ ನಂತರ ಅಂದ್ರೆ ಸುಮಾರು 3 ಗಂಟೆ ಸುಮಾರಿಗೆ ಆಸ್ಪತ್ರೆ ಒಳಗೆ ಅಡ್ಮಿಟ್ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದಾದ ನಂತರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ನಂತರದಲ್ಲಿ ಅವರಿಗೆ ಆಕ್ಸಿಜನ್ ನೀಡಬೇಕು ಎನ್ನುವಂತಹ ಮಾಹಿತಿಯನ್ನ ಕೂಡ ನಿಮ್ಹಾನ್ಸ್ ವೈದ್ಯರು ಕೂಡ ತಿಳಿಸಿದ್ರು. ಹೀಗಾಗಿ ಕುಟುಂಬದವರೆಂದರೆ ಆಸ್ಪತ್ರೆಯ ವೈದ್ಯರ ಬಳಿ ಅವರಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಿಕೊಡಿ ಎನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಆಸ್ಪತ್ರೆಯ ವೈದ್ಯರೆಂದರೆ ಇದಕ್ಕೆ ಬೇಜವಾಬ್ದಾರಿತನ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅದಾದ ನಂತರ ಈ ಬಗ್ಗೆ ವೈದ್ಯರ ಬಳಿ ವಾಗ್ವಾದಕ್ಕೆ ಕೂಡ ಕುಟುಂಬದವರು ಹೋಗಿದ್ದಾರೆ. ನಂತರದಲ್ಲಿ ಮಾಧ್ಯಮದವರು ಏನಿದ್ದಾರೆ ಆಸ್ಪತ್ರೆ ಒಳಗೆ ಹೋಗಿದಾಗ ತಕ್ಷಣಕ್ಕೆ ಅವರಿಗೆ ವೆಂಟಿಲೇಟರ್ ಇರ್ಬೋದು, ಹಾಗೆ ಬೆಡ್ ನ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮದವರು ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ನಳಿನಾ ಅವರ ಬಳಿ ಪ್ರಶ್ನಿಸಿದಾಗ ಕ್ಯಾಮ್ರಾವನ್ನ ತಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈ ಬಗ್ಗೆ ಮಾತನಾಡ್ಲಿಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ಈಗಾಗಲೇ ಚಂದ್ರಮ್ಮ ಅವರಿಗೆ ಸ್ಪೆಷಲ್ ವಾರ್ಡ್ ಕೂಡ ಶಿಫ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲವೂ ಕೂಡ ಈ ವಿಕ್ಟೋರಿಯಾ ಆಸ್ಪತ್ರೆಯ ಈ ರೀತಿಯಾಗಿರುವಂತಹ ಕ್ರಮ ಎಲ್ಲೋ ಒಂದ್ ಕಡೆ ಬಡವರಿಗೆ ಸರಿಯಾಗಿರುವಂತಹ ಚಿಕಿತ್ಸೆ ಸಿಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಮರ್ ಪ್ರಸಾದ್, ಧನ್ಯವಾದ ಗೌತಮ್.